गरीब साध साध सब नेक हैं, आप अपनी ठोरे। जो सतलोक ले जावेंगे वो साधु कोई और। मैं तो दे दी है बालम बेरे नू, मैं तो दे दी है बालम बेरे नू, मैं तो दे दी। संसारी दी गल्लां चिन्ह नहीं बूझे शब्द जो गहरे नू। संसारी दी गल्लां चिन्ह नहीं बूझे शब्द जो गहरे नू। मुर्दों से ती प्रीत लगावे ना, जाने सतगुरु मेरे नू। ये मुर्दों से ती प्रीत लगावे ना, जाने सतगुरु मेरे नू। मैं तो दे दिए श्वेत छतर सिर मुकुट बिराजे, देखत ना उस चेहरे नू। श्वेत छतर सिर मुकुट बिराजे, देखत ना उस चेहरे नू। ऊंची थड़ियां खेती बोवे ये भूल रहे नज डरे नू। ऊंची थड़ियां खेती बोवे ये भूल रहे नज डरे नू। मैं तो दे दी, मैं तो दे दी है बालम बेरे नू, मैं तो दे दी है बालम बेरे नू। ये संसार समझदा नहीं, कहंदा श्याम दोपहरे नू। ये संसार समझदा नहीं, कहंदा श्याम दोपहरे नू। गरीब दास ये वक्त जाते हैं, रोगे इस पैरे नू। गरीब दास ये वक्त जाते हैं, रोगे इस पैरे नू। मैं तो दे दी बहरे नू, मैं तो दे दी है बालम बहरे नू, मैं तो दे दी है बालम बहरे। ಈಗ ಏನ್ ಹೇಳ್ತಾರೆ? ಆತ್ಮ ಅಳುತ್ತಿದೆ ಭಗವಂತನ ಎದುರು. ಅಂದರೆ ನಾನಂತೂ ಈ ಮನರೂಪಿ ವ್ಯರ್ಥ ಸಂಬಂಧದ ಪತಿಯೊಡನೆ ಜೊತೆಗೂಡಿರುವೆನು, ಭಗವಂತ ಈ ನಕಲಿ ಪತಿಯೊಡನೆ. ಬೆಹರೆ ಇದರ ಅರ್ಥ ಕೆಲಸದ ಮಾತಂತೂ ಕೇಳಲಾರದವನು, ವ್ಯರ್ಥ ಮಾತು ಕೇಳುವವನು ಖಂಡಿತ. ಹೇಗೆಂದರೆ ಯಾರಾದರೂ ಹೇಳಿದ್ರೆ ಬಂದು ಬಿಡು ಸತ್ಸಂಗಕ್ಕೆ ಹೋಗೋಣ ಬರುವಲ್ಲಕಂದ್ರೆ ಕಿವಿಗಳಿಗೆ ಬೀಳದಂತಿರುವವನು ಮತ್ತೊಬ್ಬ ಗೆಳೆಯ ಇದನ್ನು ಹೇಳುವ ಏನಂದರೆ ಮತ್ಯಾವಾಗಲಾದರೂ ನೋಡೋಣ ಹೋಗುವುದಾದ್ರೆ, ಮತ್ತು ತುಸು ದೂರದಲ್ಲಿ ಯಾರೋ ಹೇಳುವರು ಏನಂದರೆ ಅಲ್ಲಿ ಇಂತಹ ಸರ್ಕಸ್ ನಡೀತಾ ಇದೆ, ಅಥವಾ ಎಲ್ಲೋ ನಾಟಕ ನಡೀತಾ ಇದೆ, ಅಥವಾ ಎಲ್ಲೋ ಯಾವುದೋ ಕಾಂಪಿಟಿಷನ್ ನಡೀತಾ ಇದೆ, ಮತ್ತಂತೆಯೇ ಯಾರೋ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತಾಡ್ತಾ ಇದ್ದಾರೆ ಇರಬಹುದು. ಆಗ ಒಂದೇ ಸಮ ಮನಸ್ಸು ಅಲ್ಲಿ ತಲುಪಬಹುದು. ಅರೆ ಎಲ್ಲಿ ಆಗುತ್ತಿದೆ ನಾಟಕ, ಅರೆ ಎಲ್ಲಿ ಬರುತ್ತಿದೆ ಆ ಸರ್ಕಸ್. ಅವನು ರಾತ್ರಿಗೆ ಅಲ್ಲಿ ತಲುಪುವನು ಕಾಂಪಿಟಿಷನ್ ಕಾರ್ಯಕ್ರಮಕ್ಕೆ, ಮತ್ತೆ ಈ ಕೆಲಸದ ವಿಷಯಕ್ಕೆ ಗಮನವನ್ನೇ ಕೊಡುವುದಿಲ್ಲ. ಹೀಗೇನೆ ಈ ಮನಸ್ಸು ಕೂಡ ಏನೇ ಉಲ್ಟಾ ಕೆಲಸಗಳು, ಯಾವುದಾದ್ರೂ ಉಲ್ಟಾ ಸಾಧನೆ ಬಗ್ಗೆ ಹೇಳಿ ಇದನ್ನು ಆತ ಮಾಡುವ, ಮತ್ತು ಇದನ್ನು ಹೇಳಿ ಅಂದರೆ ಇದನ್ನು ಎಲ್ಲ ತ್ಯಜಿಸು, ಶಾಸ್ತ್ರವಿರುದ್ಧವಾಗಿದೆ, ಈ ಶಾಸ್ತ್ರಾನುಕೂಲ ಸಾಧನೆ ಮಾಡು, ಇದಕ್ಕೆ ಬಹಳ ಒಬ್ಜೆಕ್ಷನ್ ಹಾಕುತ್ತಾನೆ. ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಅವನ ಮೇಲೆ ಪ್ರಭಾವವೇ ಬೀರುವುದಿಲ್ಲ. ಹೇಳ್ತಾರೆ ಇದಕ್ಕಾಗಿಯೇ ಆತ್ಮ ಅಳುತ್ತಿದೆ. कि संसारी दी गल्ला चिन्ह न बूझ शब्द जो गहरे नू. ಪ್ರಪಂಚದ ಜನರು ಏನಾದರೂ ಹೇಳಲಿ. ಈಗ ನೋಡಿ, ಯಾರ್ದೋ ಮಗುವಿಗೆ ತೊಂದರೆಯಾಯಿತು, ಪಕ್ಕದ ಮನೆಯಾಕೆ ಬರುವಳು ಹೀಗೆ ಹೇಳುವಳು, 4 ಬೀದಿ ಕೊಡುವಲ್ಲಿಂದ ಮಣ್ಣು ತೆಗೆದುಕೊಂಡು ಮೇಲಕ್ಕೆ ಮೇಲಕ್ಕೆ ತೂರಿಬಿಡು, ಅದನ್ನು ಹೋಗಿ ತಕ್ಷಣ ಮಾಡುವರು. ಮತ್ತು ಯಾವುದಾದರೂ ಸಾಧನೆ ಹೇಳಿದರೆ 1 ರೂಪಾಯಿ ಆಕೆಯ ಮನೆ ದೇವರಿಗೆ ಎತ್ತಿಡು, ಅವರು ಕೂಡಲೇ ಎತ್ತಿಡುವರು ಅದನ್ನು. ಯಾರಾದರೂ ಹೇಳಲಿ ಗ್ರಾಮ ದೇವರಿಗೆ ಎತ್ತಿಡು, ಅದನ್ನು ಇಟ್ಟುಬಿಡುವರು. ಮತ್ತಾರಾದರೂ ಇದನ್ನು ಹೇಳಲಿ ಇದೆಲ್ಲವನ್ನು ತ್ಯಜಿಸು, ಭಕ್ತಿ ಸತ್ಯ ಸಾಧನೆ ಮಾಡು, ನಿನ್ನ ಮೋಕ್ಷವಾಗುವುದು, ಹೀಗೆ ಹೇಳುವವರು ಇಲ್ಲ. ಅದನ್ನು ಯಾರು ನೋಡಿದ್ದಾರೆ?
तो क्या बताते हैं, संसारी दी गल्ला चीने ना बूझे सब जो गहरे नो, यो मुर्दों से ती प्रीत लगाव न जाने सतगुरु मेरे नो. ಈಗ ಏನು ಪೂಜಿಸ್ತಾರೆ? ಯಾರೋ ಯಾವುದು ಸಮಾಧಿಯನ್ನು ಪೂಜಿಸ್ತಾರೆ. ಯಾರೋ ಸತ್ತವರದು, ಮುಚ್ಚಲಾಗಿದೆ ಅವನ ಶರೀರ ಬಾಬಾರವರದು. ಅವರ ಪೂಜೆ ಮಾಡಲು ಹೋಗುತ್ತಾರೆ. ಮತ್ತು ಬದುಕಿರುವ ಸಂತರ ಪೂಜೆ ಅವರ ಆಶ್ರಯಕ್ಕೆ ಹೋಗುವುದಿಲ್ಲ. ಅವರ ಮೂಲಕ ಹೇಳಲ್ಪಟ್ಟ ಸಾಧನೆಯನ್ನು ಯಾರೂ ಕೇಳುವುದಿಲ್ಲ. ಅಂತೆಯೇ ಯಾರೋ ಒಬ್ಬ ವೈದ್ಯ ಇದ್ದ, ಒಳ್ಳೆಯ ವೈದ್ಯನಾಗಿದ್ದ, ಡಾಕ್ಟರ್ ಆಗಿದ್ದ. ನಾಡಿ ಹಿಡಿದು ಔಷಧಿ ನೀಡುತ್ತಿದ್ದ, ಕಾಯಿಲೆ ತಿಳಿದುಕೊಂಡು. ಒಳ್ಳೆಯ ವಿಷಯ, ಸ್ವಸ್ಥರು ಆಗುತ್ತಿದ್ದರು. ಈಗ ಅವನದು ಮೃತ್ಯುವಾಯಿತು. ಅವನದು ಮಾಡಿದರೊಂದು ಭಾವಚಿತ್ರ ಮತ್ತು ಕೆಳಗೆ ಅವನ ಶರೀರವನ್ನು ಹೂತುಬಿಟ್ಟರು. ಅದರ ಮೇಲೆ ಒಂದು ಮಂದಿರದಂತೆ ಒಂದು ಸ್ಮಾರಕವನ್ನು ಮಾಡಲಾಯಿತು. ಈಗ ಯಾರಾದರೂ ಆ ಕಲ್ಲಿನ ಮೂರ್ತಿ, ಆ ವೈದ್ಯನ ಕಲ್ಲಿನ ಮೂರ್ತಿ ಎದುರು ಹೋಗಿ ಯಾವುದೋ ಪ್ರಾರ್ಥನೆ ಮಾಡುವರು, ಏನೋ ಬೇಡಿಕೆಯನ್ನು ಇಡುವರು. ಏನೆಂದರೆ, ನನಗೆ ಇಂತಹ ರೋಗವಿದೆ, ದಯಮಾಡಿ. ಏನು ಆ ಕಲ್ಲಿನ ಮೂರ್ತಿ ವೈದ್ಯನದ್ದು ತಮಗೆ ಸಮಾಧಾನ ನೀಡಬಲ್ಲದೆ? ಇಲ್ಲ. ಅಂತಹದ್ದೇ ವೈದ್ಯನೊಬ್ಬನನ್ನು ಹುಡುಕಬೇಕಾಗಿದೆ, ಬದುಕಿರುವನನ್ನು. ಹೀಗೆ ಯಾರೋ ಒಬ್ಬ ಸಂತ ಸತ್ತು ಹೋದ, ಅಥವಾ ಯಾರೋ. ಅಲ್ಲಿ ಕಲ್ಲಿನ ಮೂರ್ತಿಯನ್ನು ಇಡಲಾಯಿತು. ಆ ಕಲ್ಲಿನ ಮೂರ್ತಿ ಕೆಲಸವನ್ನು ಮಾಡದು. ಆ ತತ್ವದರ್ಶಿ ಸಂತ ಯಾರು ಬದುಕಿರುವರೋ ಅವನ ಬಳಿ ಹೋಗಿ ಅವನಿಂದ ಲಾಭ ಪಡೆಯಿರಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.